ಭಾರತಕ್ಕೆ ಟೆಸ್ಲಾ ಕಾರ್ ಕಂಪನಿ ಎಂಟ್ರಿ ಕೊಡುವುದು ಖಚಿತ ಆಗಿದೆ. ಭಾರತದಲ್ಲಿ ಹೊಸ ನೇಮಕಾತಿಗೆ ಅರ್ಜಿ ಕೂಡ ಆಹ್ವಾನಿಸಲಾಗಿದೆ. 13 ಬಗೆಯ ವಿವಿಧ ಉದ್ಯೋಗಾವಕಾಶಗಳ ಬಗ್ಗೆ ಪೋಸ್ಟ್ ಮಾಡಿರೋ ಟೆಸ್ಲಾ ಕಂಪನಿ ಗುಜರಾತ್, ಆಂಧ್ರ ಪ್ರದೇಶದಲ್ಲಿ ತಲಾ ಒಂದು ಘಟಕ ಓಪನ್ ಆಗಲಿದೆ. ಮುಂಬೈ, ದಿಲ್ಲಿ, ಹೈದರಾಬಾದ್ನಲ್ಲಿ 3-4 ಕಡೆ ಶೋರೂಮ್ ತೆರೆಯಲಿದೆ. ಪ್ರಧಾನಿ ಮೋದಿ ಎಲಾನ್ ಮಸ್ಕ್ ಭೇಟಿ ಬಳಿಕ ಈ ಮಹತ್ವದ ಬೆಳವಣಿಗೆಯಾಗಿದೆ. ಆ ಮೂಲಕ ಭಾರತದಲ್ಲಿ ಕಾರು ಮಾರುಕಟ್ಟೆಯ ದಿಗ್ಗಜ ಕಂಪನಿಯ ಪ್ರವೇಶ ಉದ್ಯಮ ಜಗತ್ತಲ್ಲಿ ಸಂಚಲನ ಸೃಷ್ಟಿಸಿದೆ. ಭಾರತದ ಅತಿ ದೊಡ್ಡ ಮಾರುಕಟ್ಟೆ ಉದ್ಯಮಿಗಳನ್ನ ಆಕರ್ಷಿಸ್ತಾ ಇದೆ. ಜಗತ್ತಿನ ಅತ್ಯಂತ ಸಿರಿವಂತ ಎಲಾನ್ ಮಸ್ಕ್ ಒಡೆತನದ ಟೆಸ್ಲಾ ಭಾರತಕ್ಕೆ ಎಂಟ್ರಿ ಕೊಡೋದು ಪಕ್ಕಾ ಆಗಿದೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಭೇಟಿಯಾದ ಬಳಿಕ ಟೆಸ್ಲಾ ಸಂಸ್ಥೆ ಭಾರತದಲ್ಲಿ ಹಲವು ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನಿಸಿದೆ. ಭಾರತಕ್ಕೆ ಟೆಸ್ಲಾ ಎಲೆಕ್ಟ್ರಿಕ್ ಕಾರ್ ಕಂಪನಿ ಎಂಟ್ರಿ ಖಚಿತ. ಹೊಸ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದ ಟೆಸ್ಲಾ ಕಂಪನಿ. ಭಾರತದ ರಸ್ತೆಗಳ ಮೇಲೆ ಇನ್ಮುಂದೆ ಟೆಸ್ಲಾ ಸದ್ದು ಕೇಳಲಿದೆ. ದೇಶದ ಕಾರು ಮಾರುಕಟ್ಟೆಗೆ ಪ್ರವೇಶಿಸುವತ್ತ ಟೆಸ್ಲಾ ಮಹತ್ವದ ಹೆಜ್ಜೆ ಇಟ್ಟಿದೆ. ಬಹುನಿರೀಕ್ಷಿತ ಅಮೆರಿಕದ ಎಲೆಕ್ಟ್ರಿಕ್ ವಾಹನ ದೈತ್ಯ ಟೆಸ್ಲಾ ಭಾರತದಲ್ಲಿ ನೇಮಕಾತಿ ಆರಂಭಿಸಿದೆ. ಸಿಇಒ ಎಲಾನ್ ಮಸ್ಕ್ ಇತ್ತೀಚೆಗೆ ಅಮೆರಿಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನಂತರ ಈ ನೇಮಕಾತಿ ಅಭಿಯಾನ ಆರಂಭವಾಗಿದೆ. ಲಿಂಕ್ಡ್ಇನ್ ಮತ್ತು ಟೆಸ್ಲಾದ ವೆಬ್ಸೈಟ್ಗಳಲ್ಲಿನ ಉದ್ಯೋಗ ಜಾಹೀರಾತು ಪ್ರಕಾರ ಕಂಪನಿಯು ಭಾರತದಲ್ಲಿ ಕನಿಷ್ಠ 13 ಬಗೆಯ ವಿವಿಧ ಉದ್ಯೋಗಾವಕಾಶಗಳನ್ನು ಪೋಸ್ಟ್ ಮಾಡಿದೆ. ಜೊತೆಗೆ 5 ಪ್ರಮುಖ ಹುದ್ದೆಗಳಿಗೂ ನೇಮಕಾತಿ ನಡೆಯಲಿದೆ ಅನ್ನೋ ಮಾಹಿತಿ ಇದೆ. ಭಾರತೀಯ ಇವಿ ಮಾರುಕಟ್ಟೆ ಈಗಷ್ಟೇ ವೇಗ ಪಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ವಿಸ್ತರಣೆ ವಿಶ್ವಾಸವನ್ನ ಟೆಸ್ಲಾ ಹೊಂದಿದೆ. ಭಾರತದಲ್ಲಿ ಸದ್ಯಕ್ಕೆ 3 ಘಟಕ ತೆರೆಯುವ ಟೆಸ್ಲಾ ಕಂಪನಿ ಗುಜರಾತ್, ಆಂಧ್ರ ಪ್ರದೇಶದಲ್ಲಿ ತಲಾ 1 ಘಟಕ ಓಪನ್ ಮಾಡಲು ಪ್ಲಾನ್ ಮಾಡಿದೆ. ಮತ್ತೊಂದು ಘಟಕವನ್ನ ಯಾವ ರಾಜ್ಯದಲ್ಲಿ ತೆರೀಬೇಕೆಂದು ನಿರ್ಧಾರ ಆಗಬೇಕಿದೆ. ಈ ತಿಂಗಳ ಕೇಂದ್ರದ ಬಜೆಟ್ನಲ್ಲಿ ಹೈ ಎಂಡ್ ಕಾರುಗಳ ಮೇಲಿನ ಕಸ್ಟಮ್ ಡ್ಯೂಟಿಯನ್ನ 110ರಿಂದ 70%ಕ್ಕೆ ಇಳಿಕೆಯಾಗಿದೆ. ಜೊತೆಗೆ ಭಾರತದಲ್ಲೇ ತಯಾರಿಕಾ ಘಟಕ ತೆರೆದಲ್ಲಿ ಆಮದು ಸುಂಕ ಕಡಿತ ಮಾಡುವುದಾಗಿ ಭಾರತ ಹೇಳಿದೆ. ಭಾರತದಲ್ಲಿ $41.5 ಬಿಲಿಯನ್ ಹೂಡಿಕೆ ಮಾಡಿ ತಯಾರಿಕಾ ಘಟಕ ತೆರೆದರೆ ಆಮದು ಸುಂಕ ಕಡಿತದ ಆಫರ್ ನೀಡಲಾಗಿದೆ. ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಿ ದೀರ್ಘಕಾಲ ಹೂಡಿಕೆಯ ಷರತ್ತು ಕೂಡ ಇದೆ. ಮುಂಬೈ, ದೆಹಲಿ, ಹೈದರಾಬಾದ್ ಸೇರಿ 3-4 ನಗರಗಳಲ್ಲಿ ಶೋರೂಮ್ ತೆರೆಯಲಿದ್ದು ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ. ಭಾರತದಲ್ಲಿ ಟೆಸ್ಲಾ ಆಗಮನ ಇತರೆ ಕಾರು ಉತ್ಪಾದನಾ ಕಂಪನಿಗಳ ಜೊತೆ ತೀವ್ರ ಪೈಪೋಟಿ ಏರ್ಪಡಲಿದೆ. ದರ ಸಮರ, ಕ್ವಾಲಿಟಿ, ಹೊಸ ತಂತ್ರಜ್ಞಾನ, ಸುರಕ್ಷತೆ ವಿಚಾರದಲ್ಲಿ ಕಾಂಪಿಟೇಷನ್ ತೀವ್ರಗೊಳ್ಳುವುದು ಪಕ್ಕಾ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.